ದೆಹಲಿಯಲ್ಲಿ ಗರಿಗೆದರಿದೆ ರಾಜ್ಯ ಕಾಂಗ್ರೆಸ್ನ ರಾಜಕೀಯ. ಪ್ರಾಸಿಕ್ಯೂಷನ್ ಸಮರದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ಈಗ ಹೈಕಮಾಂಡ್ ನಿಂತಿದೆ. ರಾಜ್ಯಪಾಲರ ವಿರುದ್ಧ ಹೋರಾಟಕ್ಕೆ ಹೈಕಮಾಂಡ್ ಅಭಯ ನೀಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ರಾಜ್ಯಪಾಲರ ವಿರುದ್ಧ ರಾಜ್ಯದಾದ್ಯಂತ ಹೋರಾಟ ರೂಪಿಸೋದಿಕ್ಕೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಈಗ ಬೆಂಬಲ ಸಿಕ್ಕಿದೆ. ಪ್ರಬಲ ಹೋರಾಟವನ್ನ ನಡೆಸೋದಿಕ್ಕೆ ವರಿಷ್ಠರು ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಪರಮೇಶ್ವರ್ ಜೊತೆ ರಾಹುಲ್ ಗಾಂಧಿ 1-to-1 ಮಾತುಕತೆ ನಡೆಸಿದ್ದಾರೆ. ತೀವ್ರ ಕುತೂಹಲ ಕೆರಳಿಸಿದೆ ಈ ಬೆಳವಣಿಗೆ. ಪರಮೇಶ್ವರ್ ಹಾಗೂ ರಾಹುಲ್ ನಡುವಿನ ಮಾತುಕತೆ, ಸಿಎಂ ಡಿಸಿಎಂ ಜೊತೆ ಸಭೆ ಮುಗಿದ ಬಳಿಕ ಪ್ರತ್ಯೇಕ ಮಾತುಕತೆ ಆಗ್ತಾ ಇದೆ. ಕೈ ಹಿಡಿದು ಪರಮೇಶ್ವರ್ರನ್ನ ಕರೆದುಕೊಂಡು ಹೋದ ರಾಹುಲ್ ಗಾಂಧಿ ಪ್ರತ್ಯೇಕವಾಗಿ ಪರಮೇಶ್ವರ್ರಿಂದ ಮಾಹಿತಿಯನ್ನ ಪಡೆದಿದ್ದಾರೆ. ರಾಹುಲ್ ಗಾಂಧಿ ಮೂಡ ಸೇರಿದ ಹಾಗೆ ಹಲವು ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ. ರಾಹುಲ್ ಗಾಂಧಿ ಅನ್ನೋ ವಿಚಾರ ತಿಳಿದು ಬರ್ತಾ ಇದೆ. ಮೂಡ ಸಾಧಕ ಬಾಧಕಗಳ ಕುರಿತು ಮಾಹಿತಿಯನ್ನ ಪಡೆದಿದ್ದಾರೆ ರಾಹುಲ್. ಸುಮಾರು 10 ನಿಮಿಷ ಉಭಯ ನಾಯಕರು ಮಾತುಕತೆಯನ್ನ ನಡೆಸಿದ್ದಾರೆ. ತೀವ್ರ ಕುತೂಹಲ ಕೆರಳಿಸಿದೆ ರಾಹುಲ್ ಗಾಂಧಿ ಹಾಗೂ ಪರಮೇಶ್ವರ್ ನಡುವಿನ ಚರ್ಚೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಂಜು, ರಾಹುಲ್ ಗಾಂಧಿ ಹಾಗೂ ಪರಮೇಶ್ವರ್ ಅವರ ನಡುವಿನ ಮಾತುಕತೆ ಈಗ ಬಹಳಷ್ಟು ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ, ಕುತೂಹಲಕ್ಕೆ ಕಾರಣ ಆಗಿದೆ. ಎಷ್ಟು ನಿಮಿಷಗಳ ಮಾತುಕತೆ ಇದಾಗಿತ್ತು? ಏನ್ ಚರ್ಚೆ ಮಾಡಿದ್ದಾರೆ? ಏನ್ ಇನ್ಫಾರ್ಮೇಶನ್ ಇದೆ? ವೀಣಾ, ನಿನ್ನೆ ಎಲ್ಲರೂ ಕೂಡ ಅಂದ್ರೆ ಈ ಟೀಮ್ ಏನ್ ಬಂದಿತ್ತು ಕರ್ನಾಟಕದಿಂದ, ಸಿಎಂ ಡಿಸಿಎಂ ಎಲ್ಲರೂ ಕೂಡ ಬಂದಿದ್ರು. ಒಟ್ಟು 6 ಜನ ಸೇರಿಕೊಂಡು ಮೊದಲ ಒಂದು ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ರಾಹುಲ್ ಗಾಂಧಿ, ಖರ್ಗೆ ಅವರು, ಈ ಕಡೆ ಸಿಎಂ ಡಿಸಿಎಂ, ಅದರ ಜೊತೆಗೆ ಕೆ.ಸಿ. ವೇಣುಗೋಪಾಲ್, ನಮ್ಮ ಕರ್ನಾಟಕದ ಉಸ್ತುವಾರಿ ಆಗಿರುವಂತಹ ಸುರ್ಜೇವಾಲಾ, ಇವರು 6 ಜನ ಸೇರಿಕೊಂಡು ಒಂದು ಸಭೆಯನ್ನ ನಡೆಸ್ತಾರೆ. ಸಭೆ ನಡೆಸಿ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಕರ್ನಾಟಕದಿಂದ ಬಂದಂತಹ ಎಲ್ಲ ಅಲ್ಲಿ ಶಾಸಕರು ಒಳಗೊಂಡಿದ್ರು, ಸಚಿವರಿಗೂ ಕೂಡ ಒಳಗೊಂಡಿರುವುದು. ಆ ಫೋಟೋಗಳು ಕೂಡ ನಾವು ನೋಡಬಹುದು ನಮ್ಮ ಸುವರ್ಣ ನ್ಯೂಸ್ ನಲ್ಲಿ. ಆ ಫೋಟೋಗಳು ಅಂದ್ರೆ ಆ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಸಿಗ್ತಾರೆ. ಪರಮೇಶ್ವರ್ ಅವರು ಸಿಕ್ಕಿದ ಕೂಡಲೇ ರಾಹುಲ್ ಗಾಂಧಿ ಅವರ ಕೈ ಹಿಡಿದು ಒಳಗಡೆ ಕರ್ಕೊಂಡು ಹೋಗ್ತಾರೆ. ಅಂದ್ರೆ 1-to-1 ಮಾತುಕತೆ ಆಗುತ್ತೆ. ಹೆಚ್ಚು ಕಡಿಮೆ ಒಂದು 10 ನಿಮಿಷಗಳ ಕಾಲ ಉಭಯ ನಾಯಕರು ಕೂಡ ಮಾತುಕತೆ ಮಾಡ್ತಾರೆ. ಇದು ನಿನ್ನೆ ಬಹಳ ಕುತೂಹಲ ಕೆರಳಿಸಿರುವಂಥದ್ದು. ಯಾಕೆಂದ್ರೆ ಅವರು ಇದಕ್ಕೆ ಅಂತ ಏನು ಬಂದಿರಲಿಲ್ಲ ಅಥವಾ ಇದಕ್ಕೆ ಕರೆಸಿಯೂ ಇರಲಿಲ್ಲ. ಆದರೂ ಕೂಡ ಸಿಎಂಗೆ ಬೆಂಬಲವನ್ನ ಸೂಚಿಸುವ ಸಲುವಾಗಿ ದೆಹಲಿಗೆ ಬಂದಿದ್ರು. ಸೊ ದೆಹಲಿಗೆ ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ AICC ಹೆಡ್ ಕ್ವಾರ್ಟರ್ಗೂ ಕೂಡ ಹೋಗಿದ್ರು. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಜೊತೆ ಎಲ್ಲರೂ ಕೂಡ ಫೋಟೋಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ. ಅದು ಅವರ ಚೇಂಬರ್ ಸಮೀಪವೇ ಇರುವಂಥದ್ದು. ಸೊ ಹಾಗಾಗಿ ಆ ಮಾತುಕತೆಯನ್ನ ಮುಗಿಸಿ ಹೊರಗಡೆ ಬಂದಂತ ಸಂದರ್ಭದಲ್ಲಿ ನೇರವಾಗಿ ಪರಮೇಶ್ವರ್ ಅವರು ಸಿಗ್ತಾರೆ. ಪರಮೇಶ್ವರ್ ಅವರ ಕೈ ಹಿಡಿದು ಒಳಗಡೆ ಕರ್ಕೊಂಡೋಗಿ ಸುಮಾರು 10 ನಿಮಿಷಗಳ ಕಾಲ ಮಾತನಾಡ್ತಾರೆ. ಮಾಹಿತಿ ಏನು ಎತ್ತ ಅನ್ನುವಂಥದ್ದನ್ನ ಪಡ್ಕೊಳ್ತಾರೆ ಅನ್ನುವಂಥದ್ದು ಈ ತನಕ ಇರುವಂತ ಮಾಹಿತಿ. ಅದರ ಜೊತೆಯಲ್ಲಿ ಇನ್ನೂ ಕೂಡ ಪ್ರಮುಖವಾಗಿ ಏನು ಅಂತಂದ್ರೆ, ಇವರು ಗೃಹ ಸಚಿವರು ಆಗಿರುವ ಕಾರಣಕ್ಕೆ ಒಂದಷ್ಟು ಕ್ಲಾರಿಫಿಕೇಶನ್ಸ್ ಪಡ್ಕೊಂಡಿರಬಹುದು ಅನ್ನುವಂಥದ್ದು ಹೇಳಲಾಗ್ತಾ ಇರುವಂಥದ್ದು. ಯಾಕಂದ್ರೆ ಇಡೀ ಪ್ರಕರಣ ಗೃಹ ಸಚಿವರಿಗೆ ಗೊತ್ತಿರುತ್ತೆ. ಯಾವ ಸೆಕ್ಷನ್ನು, ಏನು ಕತೆ, ಅದು ಆಗಿದೆಯಾ ಇಲ್ವಾ, ಎಲ್ಲಿ ತಪ್ಪಾಗಿದ್ರೆ ಎಲ್ಲಾಗಿದೆ, ಈ ತರಕ್ಕೆ ಸಂಬಂಧಪಟ್ಟಾಗೆ ಟೆಕ್ನಿಕಾಲಿಟಿಯ ವಿಷಯಗಳು ಕೂಡ ಗೃಹ ಸಚಿವರಿಗೆ ಗೊತ್ತಿರುತ್ತೆ. ಇದರ ಬಗ್ಗೆಯೂ ಕೂಡ ಇಬ್ಬರ ನಡುವೆ ಮಾತು ಎಕ್ಸ್ಚೇಂಜ್ ಆಯ್ತು ಅನ್ನುವಂಥದ್ದು ಮೂಲಗಳು ಹೇಳ್ತಾ ಇದ್ದಾವೆ. ವೀಣಾ, ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.